ಕಲಬುರಗಿ ನಗರದ ಹಿರಿಯರ ಮನೆ ನೆಮ್ಮದಿಯ ರುದ್ರಾಶ್ರಮದಲ್ಲಿ ಎಸ್ಬಿಐ ಬ್ಯಾಂಕ್ನ ನಿವೃತ್ತ ವ್ಯವಸ್ಥಾಪಕರಾದ ಡಾಕ್ಟರ್ ಅಶೋಕ್ ಕಾಳೆಯವರ ಮೊಮ್ಮಕ್ಕಳಾದ ಚಿರಂಜೀವಿ ಮುತ್ತುರಾಜ್ ಹಾಗೂ ಆದಿತ್ಯ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ನಗರದ ಹಿರಿಯ ಮನೆ ನೆಮ್ಮದಿಯ ರುದ್ರಾಶ್ರಮದಲ್ಲಿ ಅಶೋಕ್ ಕಾಳೆ ಮೊಮ್ಮಕ್ಕಳಾದ ಹಾಗೂ ಚಲನಚಿತ್ರ ನಟರಾದ ಅಜಯ್ ಕಾಳೆ ಅವರ ಚಿರಂಜೀವಿ ಮುತ್ತುರಾಜ್ ಹಾಗೂ ಆದಿತ್ಯ ಅವರ ಹುಟ್ಟುಹಬ್ಬವನ್ನು ಹಿರಿಯ ಜೀವಿಗಳೊಂದಿಗೆ ಕೇಕ್ ಕತ್ತರಿಸಿ ಅನ್ನ ಸಂತರ್ಪಣೆ ಮಾಡುವ ಮುಖಾಂತರ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ವೇಳೆ ಮಾತನಾಡಿದ ಮುಖಂಡರು, ಅಶೋಕ್ ಕಾಳೆ ಅವರ ಮೊಮ್ಮಕ್ಕಳಾದ ಚಿರಂಜೀವಿ ಮುತ್ತುರಾಜ್, ಚಿರಂಜೀವಿ ಆದಿತ್ಯ ಅವರ ಹುಟ್ಟುಹಬ್ಬವನ್ನು ನೆಮ್ಮದಿಯ ಮನೆಯಲ್ಲಿ ಆಚರಣೆ ಮಾಡುತ್ತಿರುವುದು ಸಮಾಜಕ್ಕೆ ಒಂದು ಉತ್ತಮ ಸಂದೇಶ. ದೇವರು ಮಕ್ಕಳಿಗೆ ಒಳ್ಳೆಯ ಆರೋಗ್ಯ ಆಯಸ್ಸು ನೀಡಲಿ ಎಂದು ಶುಭ ಕೋರಿದರು. ಎಲ್ಲರಿಗೆ ಶುಭ ಸಾಯಂಕಾಲದ ನಮಸ್ಕಾರಗಳನ್ನು ಹೇಳುತ್ತಾ, ಇವತ್ತು ನೆಮ್ಮದಿಯ ವೃದ್ಧಾಶ್ರಮದಲ್ಲಿ ಆತ್ಮೀಯರು ಮತ್ತು ಕಲಬುರಗಿಯ ಕಲಾಂ ಎಂದು ಖ್ಯಾತನಾಮ ಹೊಂದಿರುವ SBI ಬ್ಯಾಂಕಿನ ನಿವೃತ್ತ ವ್ಯವಸ್ಥಾಪಕರಾದ ಆತ್ಮೀಯ ಸೋದರರಾದ ಡಾಕ್ಟರ್ ಅಶೋಕ್ ಕಾಳೆಯವರ ಸುಪುತ್ರ ಮತ್ತು ಅವರ ಮೊಮ್ಮಕ್ಕಳ ಜನ್ಮದಿನವನ್ನು ಮೂವರ ಜನ್ಮದಿನ ಒಟ್ಟಾಗಿ ಇವತ್ತು ವೃದ್ಧಾಶ್ರಮದಲ್ಲಿರುವಂಥ ಎಲ್ಲ ತಾಯಿಯಂದರ ಆಶೀರ್ವಾದ ತಗೊಳ್ಳೋಕ್ಕಾಗಿ ನಾವು ಇಲ್ಲಿ ವೃದ್ಧಾಶ್ರಮಕ್ಕೆ ಬಂದಿದ್ದೇವೆ. ಮನುಷ್ಯನ ಜೀವನ ಬಹಳ ಅಮೂಲ್ಯವಾದದ್ದು. ಜೀವನ ಎಂಬುದು ಒಂದೇ ಟೈಮ್ ಅವಕಾಶ ಇರುತ್ತದೆ. ಒಂದು ಬಾರಿ ನಾವು ಜನ್ಮ ಎತ್ತಿದ್ದೇವೆ ಅಂದ್ರೆ ಸಾಧನೆ ಮಾಡೋದು ಬಿಡೋದು ನಮ್ಮ ಮನಸ್ಸಿನ ಮೇಲೆ. ಇವತ್ತು ಹಿರಿಯರು ಹೇಳಿದ್ದಾರೆ, ಮಾನವ ಜನ್ಮ ಭಾಳ ದೊಡ್ಡದು, ಅದನ್ನು ಹಾಳು ಮಾಡ್ಕೋಬೇಡ್ರಿ ಹುಚ್ಚಾಪರ ಅಂತೇಳಿ. ಅದಕ್ಕೆ ಅನುಗುಣವಾಗಿ ಇವತ್ತೇನು ನಾವು ಮನುಷ್ಯನಿಂದ ಮಾನವೀಯತೆ ಕಡೆಗೆ ಏನು ಮನಸ್ಸು ಮಾಡಿ ಸೋದರ ಕಾಳೆಯವರು ಅನೇಕ ಜನಪರ ಮತ್ತು ಕಾಳಜಿ ಉಳ್ಳಂಥ ಕಾರ್ಯಗಳನ್ನು ಸಮಾಜದಲ್ಲಿ ಮಾಡ್ತಾನೆ ಇದ್ದಾರೆ. ಇಂಥ ಒಂದು ಕಾರ್ಯದಲ್ಲಿ ಇದನ್ನು ಕೂಡ ಒಂದು ಅಂತ ತಿಳ್ಕೊಂಡು ನನ್ನ ಭಾವನೆ ಇದೆ. ಇವತ್ತು ನಾವು ಎಲ್ಲ ಇಲ್ಲಿ ನೆರ್ತಕ್ಕಂಥ ಎಲ್ಲ ನನ್ನ ತಾಯಿಯಂದಿರು, ಅಕ್ಕ ತಂಗಿಯರು, ಇವರ ಆಶೀರ್ವಾದನು ತನ್ನ ಮಗ ಮತ್ತು ಮೊಮ್ಮಕ್ಕಳಿಗೆ ಕೊಡ್ಸೋಕ್ಕೆ ಎಷ್ಟು ಆತುರತೆಯಿಂದ ಕಳೆದ 3 ದಿವಸಗಳಿಂದ ಆ ತಾಯಿಯಂದಿರಿಗೆ ನಾವು ಊಟ ಮಾಡಿಸ್ಬೇಕು, ಅವರ ಆಶೀರ್ವಾದ ಪಡ್ಕೋಬೇಕು. ಇಂಥ ತಾಯಿಯಂದರು ಕಲಬುರಗಿಯಲ್ಲಿ ಯಾವುದೇ ಒಂದು ವೃದ್ಧಾಶ್ರಮ ತಲೆನೇ ಎತ್ತಬಾರ್ದು. ಅಂಥ ಒಂದು ಮನಸ್ಸು ಕಟ್ಟಂಥ ಕಾರ್ಯಗಳು ನಮ್ಮೆಲ್ಲ ಸಾಮಾಜಿಕ ಕಾರ್ಯಕರ್ತರಲ್ಲಿ ಬರಬೇಕು. ಏಕೆಂದರೆ ಇವತ್ತು ನಾನು ಮೊದಲಿಗೆ ಹೇಳ್ದಂಗೆ ಮಾನವನ ಜನ್ಮ ದೊಡ್ಡದು, ಅದನ್ನು ಹಾಳು ಮಾಡ್ಕೋಬೇಡ್ರಿ ಅಂತ ತಿಳ್ಕೊಂಡು ಬರೀ ನಾವು ದೇಹ ಒಂದೇ ಹಾಳು ಮಾಡ್ಕೊಂಡಾಗಲ್ಲ, ಮನಸ್ಸು ಕೂಡ ನಾವು ಹಾಳು ಮಾಡ್ಕೋಬಾರ್ದು. ಯಾಕಂದರೆ ಇಲ್ಲಿ ಇವಾಗ ಏನಾಗಿದೆ ಅಂದರೆ ಸಂಸ್ಕಾರ ಎಂಬುದು ಹಾಳಾಗಿ ಹೋಗಿದೆ. ತಂದೆ ತಾಯಿಗಳು ಮಕ್ಕಳಿಗೆ ಸಂಸ್ಕಾರ ಕೊಡೋಕೆ ವಿಫಲರಾಗ್ತಿದ್ದಾರೆ. ಒಂದು ವೇಳೆ ಒಳ್ಳೆಯ ಸಂಸ್ಕಾರ ಸಿಕ್ಕರಂದ್ರೆ ಎಲ್ಲರ ಜೀವನದಾಗ ಒಟ್ಟೊಟ್ಟಾಗಿ ಬಾಳೆ ಬದುಕಿ ಸಮಾಜಕ್ಕೆ ಒಂದು ತಂದೆಯಾದಂಥ ಇತಿಹಾಸವನ್ನು ಬಿಟ್ಟು ಹೋಗೋ ಕಾರ್ಯ ಎಲ್ಲರಿಂದ ಆಗಬೇಕು. ಇವತ್ತೇನು ನಾನು ತಾಯಂದಿರಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ಇವತ್ತು ಅಜಯ್ ಕಾಳೆ ಅವರಿಗೂ ಮತ್ತು ಮುತ್ತುರಾಜ್ ಅವರಿಗೂ ಆದಿತ್ಯ ಅವರಿಗೂ ನೀವೆಲ್ಲ ಚಂದ ಆಶೀರ್ವಾದ ಮಾಡಿ ಇವರಿಗೆ ಇಂಥ ಶಕ್ತಿ ಕೊಡಬೇಕು. ಇಂಥವು 1000 ವೃದ್ಧಾಶ್ರಮ ಬೆಳೆದ್ರೂ ಕೂಡ ನಿಮ್ಮೊಂದಿಗೆ ಪ್ರೀತಿ ಹಂಚಂಥ ಮನಸ್ಸನ್ನು ಕೊಡಬೇಕು ಅಂತ ಆಶೀರ್ವಾದ ಅವರಿಗೆ ಆಗಲಿ ಅಂತ ತಿಳ್ಕೊಂಡು. ನಾನು ಮಂಜು ಪಾಂಡುಪುರ, ಸಿನಿಮಾ ನಿರ್ದೇಶಕ, ಬೆಂಗಳೂರು. ಈಗ ನಾನು ಕಲಬುರಗಿಗೆ ಬಂದಿದ್ದೀನಿ. ಇಲ್ಲೇ ಕೃಷಿ ಮಹಾವಿದ್ಯಾಲಯದ ಹತ್ತಿರ ಒಂದು ನೆಮ್ಮದಿ ಹಿರಿಯರ ಮನೆಯ ವೃದ್ಧಾಶ್ರಮ ಅಂತ ಒಂದು ತಾಣ ಇದೆ. ಇಲ್ಲಿ ಹಿರಿಯ ಜೀವಿಗಳು, ಹಿರಿಯರು ತುಂಬ ಜನ ನೆಲೆಯೂರಿದ್ದಾರೆ. ಇಂದು ವಿಶೇಷ ದಿನ. ನನ್ನ ಆತ್ಮೀಯರು, ನನ್ನ ಕುಟುಂಬದ ಸದಸ್ಯರು ಅಂತಿರುವ ನನ್ನ ಮಿತ್ರರು ಆದ ಕಲಬುರಗಿ ಕಲಾಂ ಅಂತ
ಅಶೋಕ್ ಕಾಳೆ ಅವರ ಕುಟುಂಬಸ್ಥರ ಮೊಮ್ಮಕ್ಕಳ ಹುಟ್ಟಿದ ದಿನ ಇದೆ. ಹಾಗಾಗಿ ಈ ಹುಟ್ಟಿದ ದಿನವನ್ನು, ಜನ್ಮದಿನವನ್ನು ಹಿರಿಯರ ಸಮ್ಮುಖದಲ್ಲಿ ಆಶೀರ್ವಾದ ಪಡೆಯಲು ಆ ಮಕ್ಕಳನ್ನು ಇಲ್ಲಿ ಕರ್ಕೊಂಡು ನಾವು ಕೂಡ ಒಟ್ಟಿಗೆ ಬಂದಿದ್ದೀವಿ. ಈ ಪುಟಾಣಿ ಮಕ್ಕಳಿಗೆ ಇಲ್ಲಿರುವ ಎಲ್ಲ ಹಿರಿಯರ ಆಶೀರ್ವಾದ ಸಿಗಲಿ. ಈ ಪುಟಾಣಿ ಮಕ್ಕಳು ಮುಂದೆ ಭಾರತಕ್ಕೆ, ವಿಶ್ವಕ್ಕೆ ಹೆಸರನ್ನು ತಂದುಕೊಡಲಿ. ಇವರಿಗೆ ಈ ಎಲ್ಲರ ಆಶೀರ್ವಾದ ಇರಲಿ. ತದನಂತರ ಕೇವಲ ಇವರಿಗೆ ಅಲ್ಲ, ಸರ್ವೇ ಜನ ಸುಖಿನೋಬು ಅಂತ ಪ್ರಪಂಚದ ಎಲ್ಲರಿಗೂ ಕೂಡ ಒಳಿತನ್ನು ಮಾಡಲಿ, ಆ ದೇವರು ಎಲ್ಲರಿಗೂ ಕೂಡ ಶಕ್ತಿಯನ್ನು ನೀಡಲಿ ಅಂತ ಹೇಳಿ ಇಲ್ಲಿರುವ ಎಲ್ಲ ಹಿರಿಯರ ಆಶೀರ್ವಾದ, ನಾನು ಕೂಡ ಅವ್ರನ್ನ ಆಶೀರ್ವಾದವನ್ನು ಕೋರ್ತೀನಿ. ಈ ಸಂದರ್ಭದಲ್ಲಿ ಡಾಕ್ಟರ್ ಅಶೋಕ್ ಕಾಳೆ, ಕಸ್ತೂರಿಬಾಯಿ, ಸುನಂದ ಅಜಯ್ ಕಾಳೆ, ಚಲನಚಿತ್ರ ನಿರ್ದೇಶಕರಾದ ಮಂಜು ಪಾಂಡವಪುರ್, ದೇವೇಂದ್ರಪ್ಪ ಗಣಮುಖಿ, ಡಾಕ್ಟರ್ ಸುನೀಲ್ ಕುಮಾರ್ ವಂಟಿ, ನೆಮ್ಮದಿಯ ಕೇಂದ್ರದ ವ್ಯವಸ್ಥಾಪಕರಾದ ಬಸಮ್ಮ ಸೇರಿದಂತೆ ಅನೇಕ ಸ್ವಾಮಿಗಳು, ನೆಮ್ಮದಿ ಹಿರಿಯರ ಮನೆಯ ಸದಸ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಎನ್ ಗುಲ್ಬರ್ಗಾ ನ್ಯೂಸ್.